ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಟೊಮೆಟೊ ಸಾರು. ಇದನ್ನು 10 ನಿಮಿಷದಲ್ಲಿ ಮಾಡಿಬಿಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಬ್ಯಾಚುಲರ್ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ನಾನು ಸುಲಭವಾಗಿ ರುಚಿಯಾಗಿ ಟೊಮೆಟೊ ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇವಾಗ ನಾನು ಟೊಮೆಟೊನ 4 ಟೊಮೆಟೊನ ಹಣ್ಣು ಟೊಮೆಟೊನ ತೊಗೊಂಡಿದ್ದೀನಿ. ಈ 4 ಟೊಮೆಟೊನ ನಾನು 4 ಭಾಗ ಆಗಿ ನಾನು ಕಟ್ ಮಾಡಿದ್ದೀನಿ. 4 ಭಾಗ ಕಟ್ ಮಾಡಿಬಿಟ್ಟು ಏನಕ್ಕೆ 4 ಭಾಗ ಕಟ್ ಮಾಡೋದಂದರೆ ಚೆನ್ನಾಗಿ ಟೊಮೆಟೊ ಬೇಯಲಿ ಅಂತ. ಇವಾಗ 1 ಸ್ಪೂನ್ ಜೀರಿಗೆ ಹಾಕಿಬಿಟ್ಟು ನಾನು ನೀರು ಹಾಕಿ ಇವಾಗ ಒಲೆ ಮೇಲೆ ಇಡ್ತೀನಿ. ಒಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ತೀನಿ. ಟೊಮೆಟೊ ಮೆತ್ತಗಾಗಬೇಕು. ಸ್ವಲ್ಪ ಅರಿಶಿನ ಹಾಕ್ತೀನಿ. ಈಗ ನೋಡಿ ಒಂದು 5 ನಿಮಿಷ ಬೆಂದಿದೆ. ಚೆನ್ನಾಗಿ ಟೊಮೆಟೊ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇದು ತಣ್ಣಗಾಗೋದಕ್ಕೆ ಬಿಡ್ತೀನಿ. ನೋಡಿ ಇವಾಗ ತಣ್ಣಗಾಗಿದೆ. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಸಿಪ್ಪೆ ಎಲ್ಲ ತೆಗಿಬೇಕು. ಇವಾಗ ನೋಡಿ ನಾನು ಕೈನಲ್ಲೇ ಚೆನ್ನಾಗಿ ಕಿವುಚ್ತೀನಿ. ಕೈನಲ್ಲಿ ಕಿವುಚಿದ್ರೆ ರಸ ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಕಿವುಚಬೇಕು. ಹಣ್ಣು ಟೊಮೆಟೊ ಆದರೆ ಬೇಗ ರಸ ಬಿಟ್ಕೊಳುತ್ತೆ. ಈ ಥರ ಕೈನಲ್ಲಿ ಕಿವುಚ್ಬಿಟ್ಟು ರಸನ ತೆಗೆದು ಇಟ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕೋದ್ರಿಂದ ಹೆಚ್ಚು ರುಚಿ ಕೊಡುತ್ತೆ. ಇವಾಗ ನೋಡಿ ರಸನ ತೆಗಿತೀನಿ. ಟೊಮೆಟೊ ರಸನ ಬೇರೆ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಇನ್ನು ಅದರಲ್ಲಿ ರಸ ನೋಡಿ ಈ ಥರ ಫುಲ್ಲು ರಸ ಎಲ್ಲ ತೆಗೆದು ಸಿಪ್ಪೆ ಮಾತ್ರ ತೆಗೆದಿಡಬೇಕು. ಸಿಪ್ಪೆನ ಉಪಯೋಗಿಸ್ಬಾರ್ದು. ಇವಾಗ ಎಲ್ಲ ಟೊಮೆಟೊದನ್ನ ರಸ ತೆಗೆದಿದ್ದಾಯಿತು. ಆ ಜೀರಿಗೆ ಜೊತೆ ಟೊಮೆಟೊನ ಬೇಯಿಸಿದ್ದು ಎಷ್ಟು ಅಂತ ಪರಿಮಳ ಬರ್ತಾಯಿದೆ. ತುಂಬಾ ಚೆನ್ನಾಗಿ ಘಮ ಬರ್ತಾಯಿದೆ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ, ಒಂದು 2 ಚಮಚದಷ್ಟು ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಕೈನಲ್ಲಿ ಚೆನ್ನಾಗಿ ಕಿವುಚ್ಕೋಬೇಕು. ಟೊಮೆಟೊ ತೆಂಗಿನಕಾಯಿದು ಮತ್ತು ಕೊತ್ತಂಬರಿ ಸೊಪ್ಪಿಂದು ರಸ ಬಿಟ್ಕೋಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ ಸಾರು. ನೋಡಿ ಈ ಥರ ಚೆನ್ನಾಗಿ ಕೈನಲ್ಲಿ ಕಿವುಚ್ಕೋಬೇಕು ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ. ಚೆನ್ನಾಗಿ ಕಿವುಚ್ಕೊಂಡಿದ್ದಾಗಿದೆ. ಇವಾಗ ನಾನು ಟೊಮೆಟೊ ರಸಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ನಾನು ಸಾರಿನ ಪುಡಿ ಹಾಕ್ತಾಯಿದ್ದೀನಿ. 3 ಚಮಚ ಸಾರಿನ ಪುಡಿ, ಬೇಳೆ ಸಾರಿನ ಪುಡಿ. 1 ಚಮಚ ನಾನು ಖಾರದ ಪುಡಿ ಹಾಕ್ತೀನಿ. 3 ಚಮಚ ಸಾರಿನ ಪುಡಿ, 4 ಟೊಮೆಟೊಗೆ 1 ಚಮಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ ಹಾಕ್ತೀನಿ. ಪುಡಿಗಳೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಒಗ್ಗರಣೆಗೆ ಇಡ್ತಾಯಿದ್ದೀನಿ. 2 ಸ್ಪೂನು ತುಪ್ಪದಲ್ಲಿ ಒಗ್ಗರಣೆ ಹಾಕಬೇಕು. 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಟೊಮೆಟೊ ಸಾರಿಗೆ. ಈಗ ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ 1 ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ತೀನಿ.
ಇವಾಗ ಒಗ್ಗರಣೆನ ನಾನು ಟೊಮೆಟೊ ಸಾರು ಜೊತೆ ಹಾಕ್ತೀನಿ. ಇವಾಗ ಸಾರಿಗೆ ಒಗ್ಗರಣೆ ಹಾಕಿದ್ದಾಗಿದೆ. ಈಗ ಒಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಪುಡಿಗಳು ಹಸಿ ವಾಸನೆ ಹೋಗೋವರೆಗೂ ಒಂದು 3 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ನೋಡಿ ಚೆನ್ನಾಗಿ ಕುದ್ದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಟೊಮೆಟೊ ಸಾರು ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ, ಮತ್ತು ಹಾಗೇನೂ ಕೂಡ ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇವಾಗ ನೋಡಿ ಸ್ನೇಹಿತರೆ, ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.